Hello everyone, welcome to CAD NEST YouTube channel. So ಇವತ್ತಿನ ಕ್ಲಾಸಲ್ಲಿ 3ds ಮ್ಯಾಥ್ಸಲ್ಲಿ ನಾವು ಲ್ಯಾಟಿಸ್ ಮಾಡಿಫೈರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲ್ಯಾಟಿಸ್ ಮಾಡಿಫೈರ್ ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಒಂದು ಬಾಕ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿ ಆ್ಯಂಡ್ ಈ ಬಾಕ್ಸ್ಗೆ ಹೈಟ್ನ ಡಿಫೈನ್ ಮಾಡ್ತಾ ಇದ್ದೀನಿ. ಸೊ ಹೈಟ್ ಸೆಲೆಕ್ಷನಲ್ಲಿ ಇಟ್ಕೊಂಡು ಮಾಡಿಫಿಕೇಷನ್ಗೆ ಹೋಗಿ ಇಲ್ಲಿ ಲ್ಯಾಟಿಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ ಥರ ಬರುತ್ತೆ ಆಬ್ಜೆಕ್ಟು. ಸೊ ಇಲ್ಲಿ ಏನು ಸೆಲೆಕ್ಷನಲ್ಲಿದೆ, ಜಾಯಿಂಟ್ಸ್ ಓನ್ಲಿ ಫ್ರಮ್ ವರ್ಟಿಸಸ್ ಆ್ಯಂಡ್ ಸ್ಟಡ್ಸ್ ಓನ್ಲಿ ಫ್ರಮ್ ಎಡ್ಜಸ್, ಅದೆರಡಕ್ಕೂ ಬೋತ್ ಅಂತ ಇದೆ. ಸೊ ನಾನು ಓನ್ಲಿ ಫಾರ್ ಜಾಯಿಂಟ್ಸ್ ಅಂತ ಕೊಡ್ತೀನಿ, ಇಲ್ಲ ಸ್ಟಡ್ಸ್ ಅಂತ ಕೊಡ್ತೀನಿ. ಸೊ ಅಪ್ಲೈ ಟು ಎಂಟೈರ್ ಆಬ್ಜೆಕ್ಟ್ ಅಂತ ಇದೆ. ಸೊ ನಾನು ಇದಕ್ಕೆ ರೇಡಿಯಸ್ನ ಡಿಕ್ರೀಸ್ ಮಾಡ್ತಾ ಇದ್ದೀನಿ 1 ಇಂಚ್. ಸೊ ನೆಕ್ಸ್ಟ್ ಇದರಲ್ಲಿ ಸೆಗ್ಮೆಂಟ್ಸ್ ಆ್ಯಂಡ್ ಸೈಡ್ ಸೆಗ್ಮೆಂಟ್ಸ್, ಆ ಕರ್ವ್ನೆಸ್ ಬರೋದಕ್ಕೆ ಸೈಡ್ ಸೆಗ್ಮೆಂಟ್ಸ್ನ ಕೊಟ್ಟರೆ ಈ ಥರ ರೌಂಡೆಡ್ ರಾಡ್ ಶೇಪಲ್ಲಿ ಬರುತ್ತೆ. ಸೊ ನೆಕ್ಸ್ಟು ಇದನ್ನು ನಾವು ಲೈಕ್ ಕೇಜ್ ಶೇಪಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು. ಆ್ಯಂಡ್ ರೇಡಿಯಸ್ ಇದಕ್ಕೆ ಇನ್ನೂ ಕಡಿಮೆ ಕೊಡಬೇಕಾಗತ್ತೆ, ಲೈಕ್ 0.01 ಇಂಚ್ ಹೀಗೆ. ಸೊ ಈ ಥರ ಬಂತು. ಸೊ ನೆಕ್ಸ್ಟ್ ಅಗೇನ್ ನಾನು ಬಾಕ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ಸೆಲೆಕ್ಟ್ ಮಾಡಿ ಬಾಕ್ಸ್ಗೆ ಹೈಟ್ ಡಿಫೈನ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಸೆಲೆಕ್ಷನಲ್ಲಿ ಇಟ್ಕೊಂಡು ಮಾಡಿಫೈಯರ್ಸಲ್ಲಿ ನಾನು ಸೆಗ್ಮೆಂಟ್ಸ್ನ 7ಗೆ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ. ಸೊ ಇದನ್ನು ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಎಡಿಟಬಲ್ ಪಾಲಿ ಆಪ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪಾಲಿಗನ್ ಫೇಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲದಕ್ಕೂ. ಸೊ ಟಾಪ್ ವ್ಯೂ, ಬಾಟಮ್ ವ್ಯೂ, ರೈಟ್, ಲೆಫ್ಟ್, ಫ್ರಂಟ್, ಸೊ ಅಲ್ಲೆಲ್ಲದಕ್ಕೂ ಪಾಲಿಗನ್ ಆಪ್ಷನ್ನ ಯೂಸ್ ಮಾಡಿ ಇಲ್ಲಿ ಗ್ರೋ ಅಂತ ಒಂದು ಆಪ್ಷನ್ ಇದೆ. ಸೊ ಅಗೇನ್ ಗ್ರೋ ಅಂತ ಕೊಟ್ಟರೆ ಈಚ್ ಫೇಸಸ್ ಎಲ್ಲ ಕಡೆಯಿಂದಲೂ ಸೆಲೆಕ್ಟ್ ಆಗುತ್ತೆ. ಸೊ ಫುಲ್ ಗ್ರೋ ಅಂತ ಕೊಟ್ಟರೆ ಎಲ್ಲ ಫೇಸಸ್ಸಲ್ಲೂ ಎಲ್ಲ ಎಡ್ಜಸ್ಸು ಸೆಲೆಕ್ಟ್ ಆಗುತ್ತೆ. ಸೊ ನಾನು ಇಷ್ಟು ಮಾತ್ರ ಸೆಲೆಕ್ಟ್ ಮಾಡಿ ಮಾಡಿಫೈರ್ ಲಿಸ್ಟಲ್ಲಿ ಲ್ಯಾಟಿಸ್ ಇದೆ. ಇಲ್ಲಿ ನಾನು ಅಪ್ಲೈ ಟು ಎಂಟೈರ್ ಆಬ್ಜೆಕ್ಟ್ ಅನ್ನೋದನ್ನು ಆಫ್ ಮಾಡಿ ಸ್ಟಡ್ಸ್ ಓನ್ಲಿ ಫ್ರಮ್ ಎಡ್ಜಸ್ ಅಂತ ಕೊಟ್ಟು ಇದಕ್ಕೆ ನಾನು ರೇಡಿಯಸ್ನ ಕಡಿಮೆ ಮಾಡ್ತಾ ಇದ್ದೀನಿ. ಸೊ ಈಗ ಇದಕ್ಕೆ ಸೈಡ್ಸ್ ಮತ್ತು ಸೆಗ್ಮೆಂಟ್ಸ್ನ ನಾನು ಅಪ್ಲೈ ಮಾಡ್ಕೋಬೋದು. ಸೊ ಈ ಥರ ಬಾರ್ಡರ್ ಕ್ರಿಯೇಟ್ ಆಗಿ ಒಳಗಡೆ ಏನು ಇದು ರಾಡ್ಸ್ ಇರುತ್ತೆ, ಲೈಕ್ ಬಾರ್ಡರ್ ವಿತ್ ಕೇಜ್ ಥರ ಇದು ಫಾರ್ಮ್ ಆಗುತ್ತೆ. ಸೊ ನಾಟ್ ಓನ್ಲಿ ಫಾರ್ ಬಾಕ್ಸ್ಗೆ ನಾವು ಡ್ರಾ ಮಾಡ್ಬೋದು ಅಂತ ಹೇಳೋದಕ್ಕೆ ಬರಲ್ಲ. ಸೊ ಪ್ಲೇನ್ ತೊಗೋತಾ ಇದ್ದೀನಿ. ಸೊ ಪ್ಲೇನ್ನ ನಾನು ಫ್ರಂಟ್ ವ್ಯೂ ಡ್ರಾ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ W ಸೆಲೆಕ್ಟ್ ಮಾಡಿ ಪ್ಲೇನಲ್ಲಿ ನಾನು ಇದಕ್ಕೆ ಸೆಗ್ಮೆಂಟ್ಸ್ ಕೊಡ್ತಾ ಇದ್ದೀನಿ. ಸೊ ಸೆಗ್ಮೆಂಟ್ಸ್ ಅರೌಂಡ್ 10. ಸೊ ಇಲ್ಲೂ ಒಂದು 15 ಸೆಗ್ಮೆಂಟ್ಸ್ನ ಕೊಟ್ಟಿದ್ದೀನಿ. ಈಗ ಇದನ್ನು ಅಷ್ಟೇ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಎಡಿಟಬಲ್ ಪಾಲಿ ಆಪ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪಾಲಿಗನ್ ಫೇಸು, ಸೊ ನಾನು ಇದನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡಿ ಇಷ್ಟನ್ನು ಸೆಲೆಕ್ಷನಲ್ಲಿ ಇಟ್ಕೊಂಡು ಅಗೇನ್ ಗೋ ಟು ಲ್ಯಾಟಿಸ್ ಮಾಡಿಫೈಯರ್. ಸೊ ಲ್ಯಾಟಿಸ್ ತಗೊಂಡು ಅಪ್ಲೈ ಟು ಎಂಟೈರ್ ಅನ್ನೋದನ್ನು ಆಫ್ ಮಾಡಿ ಸೊ ಇಲ್ಲಿ ಸ್ಟಡ್ಸ್ ಓನ್ಲಿ ಅಂತ ಕೊಟ್ಟು ಇದಕ್ಕೆ ರೇಡಿಯಸ್ನ ಕಡಿಮೆ ಮಾಡಿಕೊಂಡು 0.5 ಇಂಚಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಸೆಗ್ಮೆಂಟ್ಸ್ ಮತ್ತು ಸೈಡ್ಸ್ ಸ್ಮೂತ್ನೆಸ್ನ ನಾವು ಕೊಡ್ತೀವಿ. ಸೊ ಇದಕ್ಕೆ ಬೇಕಿದ್ರೆ ನಾವು ಮೆಟೀರಿಯಲ್ನ ಚೇಂಜ್ ಮಾಡಿ ನೋಡ್ಬೋದು. ಸೊ ಕಲರ್ ನಾನು ಇದಕ್ಕೆ ಬ್ಲ್ಯಾಕ್ ಕೊಡ್ತಾಯಿದ್ದೀನಿ. ಸೊ ಈಗ ಇದನ್ನು ನಾವು ಗ್ರಿಲ್ ಗ್ರೇಟ್ಸ್ ಥರ ನೋಡ್ಬೋದು. ಗ್ರಿಲ್ಗೆ ಗೇಟ್ಸ್ ಯಾವ ಥರ ಹಾಕಿರ್ತಾರೆ, ಸೊ ಈ ಫಾರ್ಮೇಷನಲ್ಲಿ ಇರುತ್ತೆ, ಇದನ್ನು ನೋಡ್ಬೋದು. ಸೊ ನೆಕ್ಸ್ಟು ಲ್ಯಾಟಿಸ್ ಮಾಡಿಫೈರ್ ಇನ್ನು ಯಾವ್ಯಾವ ಥರ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಒಂದು ಸಿಲಿಂಡರ್ ತೊಗೋತೀನಿ. ಸಿಲಿಂಡರ್ಗೆ ಹೈಟ್ ಕೊಟ್ಟಿದ್ದೀನಿ. ಆ್ಯಂಡ್ ಸೆಗ್ಮೆಂಟ್ಸ್ ಕೂಡ ಇನ್ಕ್ರೀಸ್ ಮಾಡ್ಬೋದು ನಾವು ಸಿಲಿಂಡರ್ಗೆ. ಸೊ ಕ್ಯಾಪ್ ಸೆಗ್ಮೆಂಟ್ಸ್ ನಾನು ಇದರಲ್ಲಿ ಕೊಡಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಟೇಪರ್ ಅಂತ ಒಂದು ಮಾಡಿಫೈರ್ ಅಪ್ಲೈ ಮಾಡ್ತಾ ಇದ್ದೀನಿ.
ನೆಕ್ಸ್ಟು ಕರ್ವ್. ಸೊ ಮತ್ತೆ ಕನ್ವರ್ಟ್ ಟು ಎಡಿಟಬಲ್ ಪಾಲಿ. ಸೊ ಪಾಲಿಗನ್ ಸೆಲೆಕ್ಟ್ ಮಾಡಿ ಈ ಫೇಸ್ನ ಡಿಲೀಟ್ ಆ್ಯಂಡ್ ಈ ಫೇಸ್ನ ಸೆಲೆಕ್ಟ್ ಮಾಡಿ ಡಿಟ್ಯಾಚ್ ಆಬ್ಜೆಕ್ಟ್ 1. ಸೊ ನೆಕ್ಸ್ಟ್ ಈಗ ಇದಕ್ಕೆ ಸೆಲೆಕ್ಷನ್, ಲ್ಯಾಟಿಸ್. ಸೊ ಈ ಥರ ಬರುತ್ತೆ. ಸೊ ಇದನ್ನು ರೇಡಿಯಸ್ ಸೇಮ್ ಅಪ್ಲೈ ಅನ್ನೋದನ್ನು ಆಫ್ ಮಾಡಿ ಓನ್ಲಿ ಫಾರ್ ಸ್ಟ್ರೆಚ್ ಅಂತ ಕೊಟ್ಟು, ಸೊ ರೇಡಿಯಸ್ ಕಡಿಮೆ ಮಾಡಿ ನಾವು ಸೆಗ್ಮೆಂಟ್ಸು ಮತ್ತು ಸೈಡ್ಸ್ನ ಜಾಸ್ತಿ ಕೊಡ್ಬೋದು. ಆ್ಯಂಡ್ ರೇಡಿಯಸ್ ಸೊ 0.2 ಇಂಚಸ್ ಅಂತ ಕೊಡ್ತೀನಿ. ಆ್ಯಂಡ್ ಇದನ್ನು ಡಿಟ್ಯಾಚ್ ಅಂತ ಕೊಟ್ಟರೆ ಅದಕ್ಕೆ ಲೈಕ್ ಲ್ಯಾಟಿಸ್ ಮಾಡಿಫೈಯರ್ ಅಪ್ಲೈ ಆಗಲ್ಲ. ಸೊ ಇದನ್ನು ಕಲರ್ ಚೇಂಜ್ ಮಾಡಿ ನೋಡೋಣ. ಸೊ ಕನ್ವರ್ಟ್ ಇಟ್ ಟು ಬ್ಲ್ಯಾಕ್ ಆ್ಯಂಡ್ ಅಗೇನ್ ಇದಕ್ಕೆ ರೇಡಿಯಸ್ಸು, ಸೊ ಲ್ಯಾಟಿಸಲ್ಲಿ ರೇಡಿಯಸ್ನ ನಾನು 0.9 ಇಂಚಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಡಸ್ಟ್ಬಿನ್ ಫಾರ್ಮಿಗೆ ನಾವು ಕ್ರಿಯೇಟ್ ಮಾಡ್ಬೋದು. ರೇಡಿಯಸ್ ನಾವು ಕಡಿಮೆ ಎಷ್ಟು ಕೊಡ್ತೀವೋ ಅಷ್ಟು ಆಬ್ಜೆಕ್ಟ್ ನಮಗೆ ನೀಟಾಗಿ ಕಾಣುತ್ತೆ. ಸೊ 0.5 ಇಂಚಸ್ ಅಂತ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಫಾರ್ ಸಿಲಿಂಡರ್, ಒಂದು ಡಸ್ಟ್ಬಿನ್ ಶೇಪ್ಗೆ ಇದು ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಬಂದು ಸ್ಪಿಯರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಪಿಯರ್ಗೆ ಸೆಗ್ಮೆಂಟ್ಸ್ ಆಲ್ರೆಡಿ ಇದೆ. ಸೊ ಇದಕ್ಕೆ ಮಾಡಿಫೈಯರ್ ಬಂದು ಲ್ಯಾಟಿಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾವು ಒಂದು ಮಾಡಿಫೈಯರ್ಸ್ ಅಂತ ಇದ್ದರೆ ಅದನ್ನು ಲೈಕ್ ಒಂದೇ ಮಾಡೆಲ್ಗೆ ಅಪ್ಲೈ ಮಾಡಿ ಅದರಲ್ಲೇ ಅದನ್ನು ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಏನಿಲ್ಲ. ಸೊ ವೆರೈಟೀಸ್ ಆಫ್ ಸ್ಟ್ಯಾಂಡರ್ಡ್ ಪ್ರಿಮಿಟಿವ್ಸ್ ಮತ್ತು ಎಕ್ಸ್ಟೆಂಡೆಡ್ ಪ್ರಿಮಿಟಿವ್ಸ್ ಇದೆ, ಅದೆಲ್ಲದಕ್ಕೂ ನಾವು ಅಪ್ಲೈ ಮಾಡಿ ನೋಡ್ಬೋದು. ಸೊ ಇದರಲ್ಲಿ ಬೋತ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸೊ ರೇಡಿಯಸ್ನ ಕಡಿಮೆ ಮಾಡ್ತಾ ಇದಕ್ಕೆ ಸೆಗ್ಮೆಂಟ್ಸ್, ಸೊ ಸ್ಪಿಯರ್ಗೆ ಅಪ್ಲೈ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೊ ಓನ್ಲಿ ಫಾರ್ ಸ್ಟ್ರೆಚ್ ಆ್ಯಂಡ್ ಓನ್ಲಿ ಫಾರ್ ವರ್ಟಿಸಸ್ ಅಂತ ಕೊಟ್ಟರೆ ಈ ಥರ ಇರುತ್ತೆ. ಬೋತ್ ಅಂತ ಕೊಟ್ಟರೆ ಎರಡಕ್ಕೂ ಅಪ್ಲೈ ಆಗಿರುತ್ತೆ. ಸೊ ಇದರಲ್ಲಿ ರೇಡಿಯಸ್ ಬೇಕಿದ್ರೆ ನಾವಿನ್ನೂ ಚಿಕ್ಕದು ಮಾಡ್ಬೋದು. ಸೊ ರೇಡಿಯಸ್ ಬಂದು ನಾನು ಲೈಕ್ 0.3 ಇಂಚಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಇದನ್ನು ಎಂಡ್ ಕ್ಯಾಪ್ಸ್ ಆನ್ ಮಾಡಿದ್ರೆ ಈ ಥರ ಕಾಣುತ್ತೆ. ಸೊ ದಿಸ್ ಇಸ್ ಫಾರ್ ಸ್ಪಿಯರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.